ನಮಸ್ಕಾರ ನ್ಯೂಸ್ 12 ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಸಚಿವ ಡಿಕೆ ಶಿವಕುಮಾರ್ಗೆ ಮತ್ತೊಂದು ಟ್ರಬಲ್ ಎದುರಾಗಿದೆ. ಇಡಿ ಜೊತೆಗೆ ಡಿಕೆ ಶಿವಕುಮಾರ್ಗೆ ಐಟಿ ಕೂಡ ಶಾಕ್ ಅನ್ನ ನೀಡಿದೆ. ಆಸ್ತಿ ಉಳಿಸಿಕೊಳ್ಳಲು ಹೆಣಗಾಡ್ತಿದ್ದಾರೆ ಡಿಕೆ ಶಿವಕುಮಾರ್. ಸಚಿವ ಡಿಕೆ ಶಿವಕುಮಾರ್ಗೆ ಮತ್ತೊಂದು ಟ್ರಬಲ್ ಈಗ ಎದುರಾಗಿರುವಂತದ್ದು. ಇಡಿ ಜೊತೆಗೆ ಡಿಕೆ ಶಿವಕುಮಾರ್ಗೆ ಐಟಿ ಕೂಡ ಶಾಕ್ ಅನ್ನ ನೀಡಿದೆ. ಆಸ್ತಿ ಉಳಿಸಿಕೊಳ್ಳಲು ಹೆಣಗಾಡ್ತಿದ್ದಾರೆ ಜಲಸಂಪನ್ಮೂಲ ಸಚಿವರಾಗಿರುವಂತಹ ಡಿಕೆ ಶಿವಕುಮಾರ್. ಸಚಿವ ಡಿಕೆಶಿಗೆ ನೋಟಿಸ್ ಮೇಲೆ ನೋಟಿಸ್ ನೀಡಲಾಗ್ತಾ ಇದೆ. ಟ್ರಬಲ್ ಶೂಟರ್ಗೆ ಮತ್ತೆ ಟ್ರಬಲ್ ಆಗ್ತಾ ಇದೆ. ಐಟಿ ಇಲಾಖೆ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ನೋಟಿಸ್ ಅನ್ನ ನೀಡಿದೆ ಐಟಿ ಇಲಾಖೆ. ಇಲ್ಲಿ ಪ್ರಮುಖವಾಗಿ ಸಚಿವ ಡಿಕೆ ಶಿವಕುಮಾರ್ಗೆ ನೀಡಿರುವಂತ ನೋಟಿಸ್ ಇದು. ಟ್ರಬಲ್ ಶೂಟರ್ಗೆ ಮತ್ತೆ ಟ್ರಬಲ್ ಎದುರಾಗ್ತಾ ಇದೆ. ಇಲ್ಲಿ 15 ದಿನದ ಒಳಗಡೆ ವಿವರಣೆಯನ್ನ ನೀಡುವಂತೆ ಐಟಿ ಇಲಾಖೆ ಡಿಕೆ ಶಿವಕುಮಾರ್ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ಬೇನಾಮಿ ಆಸ್ತಿ ಬಗ್ಗೆ ವಿವರಣೆಯನ್ನ ಕೇಳಿ ಡಿಕೆಶಿಗೆ ನೋಟಿಸ್ ಅನ್ನ ನೀಡಲಾಗಿರುವಂತದ್ದು. ಉತ್ತರ ಕೊಡದಿದ್ದಲ್ಲಿ ಡಿಕೆಶಿ ಆಸ್ತಿ ಸೀಸ್ ಮಾಡುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ 15 ದಿನದ ಒಳಗಡೆ ವಿವರಣೆಯನ್ನ ನೀಡುವಂತೆ ಡಿಕೆ ಶಿವಕುಮಾರ್ ಅವರಿಗೆ ನೋಟಿಸ್ ಅನ್ನ ನೀಡಿದೆ ಐಟಿ ಇಲಾಖೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಏನಂತ ಇದೆ ನೋಟಿಸ್ ನಲ್ಲಿ ಅಂತ? ಏನು ಡಿಕೆ ಶಿವಕುಮಾರ್ಗೆ ಈಗ ಮತ್ತೊಂದು ಸಂಕಷ್ಟ ಶುರುವಾಗಿದೆ ಅಂತ ಹೇಳ್ಬೋದು. ಏನು ಐಟಿ ಇಲಾಖೆ ಈಗ ಒಂದು ನೋಟಿಸ್ ಅನ್ನ ಅವರಿಗೆ ಸರ್ವ್ ಮಾಡಿದೆ. ಅದು ಬೇನಾಮಿ ಆಸ್ತಿ ಬಗ್ಗೆ ಒಂದು ವಿವರಣೆಯನ್ನ ಕೇಳಿ ಅವರಿಗೆ ಒಂದು ನೋಟಿಸ್ ಅನ್ನ ಐಟಿ ಇಲಾಖೆ ಒಂದು ಬೇನಾಮಿ ಸೆಲ್ ವತಿಯಿಂದ ನೋಟಿಸ್ ಜಾರಿ ಆಗಿರುವಂತದ್ದು. ಏನು ಅವ್ರ ಮೇಲೆ ಒಂದು ಐಟಿ ರೇಡ್ ಆದ ಬಳಿಕ ಅವ್ರ ಮನೆಯಲ್ಲಿ ಒಂದು ಸಾಕಷ್ಟು ಅಪಾರ ಪ್ರಮಾಣದಲ್ಲಿ ಒಂದು ಬೇನಾಮಿ ಆಸ್ತಿ ಪಾಸ್ತಿ ಪತ್ತೆ ಆಗಿತ್ತು. ಅದನ್ನ ತನಿಖೆ ಮಾಡಿದಾಗ ಅದು ಬೇನಾಮಿ ಅಂತ ಹೇಳಿ ಘೋಷಣೆ ಆದಾಗ ಅದಕ್ಕೆ ಸಂಬಂಧಪಟ್ಟಂತೆ ನೀವು ವಿವರಣೆ ನೀಡಬೇಕು ಅಂತ ಹೇಳಿ ಪದೇ ಪದೇ ನೋಟಿಸ್ ಅನ್ನು ಸಹ ಕೊಟ್ಟಿದ್ರು. ಆದ್ರೆ ಅವರು ಈ ವೇಳೆ ಸರಿಯಾಗಿ ಉತ್ತರವನ್ನು ಕೊಡದೆ ಆರಿಕೆ ಉತ್ತರ ಕೊಟ್ಟಿದ್ರಿಂದ ಈಗ ಮತ್ತೆ ಐಟಿ ಇಲಾಖೆ ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿದೆ. 15 ದಿನಗಳ ಒಳಗಡೆ ನೀವು ಒಂದು ಸರಿಯಾದ ಮತ್ತೆ ಸಮರ್ಪಕವಾದ ಒಂದು ಉತ್ತರವನ್ನು ಕೊಡಬೇಕು. ಇಲ್ಲದಿದ್ದಲ್ಲಿ ನಿಮ್ಮ ಒಂದು ಆಸ್ತಿ ಮೇಲೆ ಒಂದು ಮುಟ್ಟುಗೋಲು ಹಾಕಿಕೊಳ್ಳುವಂತ ಒಂದು ಪರಿಣಾಮ ಎದುರಾಗುತ್ತೆ ಅಂತ ಹೇಳಿ ಈಗ ನೋಟಿಸ್ ಅನ್ನ ಐಟಿ ಇಲಾಖೆ ಸರ್ವ್ ಮಾಡಿದೆ. ಆದ್ರಿಂದ ಏನು ಡಿಕೆ ಶಿವಕುಮಾರ್ಗೆ ಒಂದು ಮತ್ತೆ ಸಂಕಷ್ಟ ಅಥವಾ ಟ್ರಬಲ್ ಎದುರಾಗಿದೆ ಅಂತ ಹೇಳ್ಬೋದು. ಈಗಾಗಲೇ 15 ದಿನ ಕಾಲಾವಕಾಶ ಕೊಟ್ಟಿರೋದ್ರಿಂದ ಸಚಿವರು ಇದ್ರ ಬಗ್ಗೆ ಒಂದು ಸಮರ್ಪಕವಾದ ಒಂದು ವಿವರಣೆಯನ್ನ ಕೊಡಲೇಬೇಕಾಗುತ್ತೆ. ಮತ್ತೆ ಆ ಬೇನಾಮಿ ಆಸ್ತಿ ಏನೇನಿದೆ ಮತ್ತೆ ಅದಕ್ಕೆ ಕಾರಣ ಏನು ಮತ್ತೆ ಎಲ್ಲಿಂದ ಸಂಪಾದನೆ ಆಗಿತ್ತು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.